ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಾಲದಿಂದ ನಮ್ಮ ಆಳತಕ್ಕಂಥ ಸರ್ಕಾರಗಳು ಇದನ್ನೇ ಕೂಡ ಮಾಡ್ತಾ ಬಂದಿದ್ದಾವೆ. ಇದೀಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರ. ಒಂದು ಕೈಯಲ್ಲಿ ಕೊಡೋದು, ಮತ್ತೊಂದು ಕೈಯಲ್ಲಿ ಅದನ್ನು ಕಿತ್ಕೊಳ್ಳೋದು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಏನೆಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟಿತ್ತೋ ಅವನ್ನೆಲ್ಲ 5 ವರ್ಷಗಳ ಕಾಲ ಕಂಟಿನ್ಯೂ ಮಾಡೋದೇ ಅವ್ರಿಗೆ ದೊಡ್ಡ ಸವಾಲಾಗಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಕಡೆ ಬಿಳಿ ಆನೆ ಸಾಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಹಣ ಹೊಂದಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಕಡೆ ಟ್ಯಾಕ್ಸ್ಗಳನ್ನು ಹಾಕಿ ಜಡೀತಾ ಇದ್ದಾರೆ. ಈಗ ಗೃಹಲಕ್ಷ್ಮಿಯರಿಗೆ ಶಾಕನ್ನು ಕೊಟ್ಟಿರೋದು. ಆರಂಭದಲ್ಲೇ ಹೇಳಿದರು, ನಾವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಫಿಲ್ಟ್ರ್ ಮಾಡ್ತೀವಿ, ಬಹಳಷ್ಟು ಜನರು ಈ ಒಂದು ಯೋಜನೆಯಿಂದ ಹೊರಗುಳಿತಾರೆ ಅಂತ. ಈ ಮುಖಾಂತರವಾಗಿ ಇನ್ನು ಮುಂದೆ ಲಕ್ಷಾಂತರ ಗೃಹಿಣಿಯರಿಗೆ ಈ ಹಣ ಸ್ಟಾಪ್ ಆಗ್ತಾ ಇದೆ. ಒಂದು ವೇಳೆ ನೀವು ಹಣ ಬಂದಿದೆ, ದುಡ್ಡು ಬಿಡಿಸ್ಕೊಂಡಿಲ್ಲ ಅಂದರೆ ಮೊದಲು ಹೋಗಿ ಆ ಹಣವನ್ನು ATMನಿಂದ ಡ್ರಾ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಆ ಹಣವೂ ಕೂಡ ನೀವು ಫಲಾನುಭವಿಗಳಲ್ಲ ಅಂತ ಹೇಳಿ ಪರಿಗಣಿಸಿ ಆ ಹಣವನ್ನು ಕೂಡ ಮತ್ತೆ ರೀಫಂಡ್ ಮಾಡ್ಕೊಳ್ಳುತ್ತೆ ಸರ್ಕಾರ. ನೋಡಿ, ಹಂಗೋ ಹಿಂಗೋ ತಿಂಗಳಾಂತ್ಯಕ್ಕೆ ಬರ್ತಾ ಇದ್ದಂಥ ಗೃಹಲಕ್ಷ್ಮಿ ಹಣ ಸಂಸಾರದ ಖರ್ಚಿಗೆ ಸಹಾಯ ಆಗ್ತಾಯಿತ್ತು ಅಂತ ಅಂದುಕೊಳ್ತೀನಿ. ಇನ್ನು ಮುಂದೆ ಅದಕ್ಕೂ ಕೂಡ ಕಲ್ಲು ಬೀಳ್ತಾ ಇರೋದು. 4,30,000ಕ್ಕೂ ಅಧಿಕ ಮಹಿಳೆಯರು ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವನ್ನು ಮರೆತು ಬಿಡಬೇಕು. ಇನ್ನು ಮುಂದೆ ನಿಮ್ಮ ಖಾತೆಗೆ ಮಾಸಿಕವಾಗಿ 2,000 ರೂಪಾಯಿ ಹಣ ಜಮೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಇದರಿಂದ ನಾವು ಫಲಾನುಭವಿಗಳಾಗಬೇಕು ಅಂದರೆ ಏನು ಮಾಡಬೇಕು? ಯಾರೆಲ್ಲ ಇದರಿಂದ ಈಗ ಹೊರಗಿರುತ್ತಾರೆ ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೋಡಿ, ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಬಹಳಷ್ಟು ಹೆಚ್ಚು ಗಮನ ಸೆಳೆದಿದ್ದು ಗೃಹಲಕ್ಷ್ಮಿ ಆ ಒಂದು ಗ್ಯಾರಂಟಿ ಸ್ಕೀಮ್. ಈಗ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಸ್ಕೀಮ್ ತಲುಪಲಿ ಅನ್ನೋ ಕಾರಣಕ್ಕೆ ಹೊಸದಾದಂಥ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದೆಯಂತೆ. ಈ ಸಾಲಿನಲ್ಲಿ ಅನೇಕ ಫಲಾನುಭವಿಗಳು ತಮ್ಮ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಒಂದು ಪರಿಷ್ಕೃತ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಈ ಒಂದು ನಿರ್ಧಾರದಿಂದಾಗಿ ಸರ್ಕಾರಕ್ಕೆ ಪ್ರತಿ ತಿಂಗಳು ಕೋಟ್ಯಂತರ ರೂಪಾಯಿ ಈಗ ಉಳಿತಾಯ ಆಗ್ತಾಯಿದೆ. ಈ ಒಂದು ಉಳಿತಾಯದ ಆಸೆಯ ಮೇಲೆ ಸದ್ಯದ ಮಟ್ಟಿಗೆ ಸರ್ಕಾರ ಅರ್ಹರಿಗೆ ಮಾತ್ರ ಹಣ ಹೋಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸದುದ್ದೇಶವನ್ನು ಕೊಡ್ತಾ ಇದೆಯಂತೆ. ಹಾಗಾಗಿ ಇಲಾಖೆ ಸಿದ್ಧಪಡಿಸಿರ್ತಕ್ಕಂಥ ಒಂದು ತನಿಖೆ ಮತ್ತು ಡಾಟಾ ಪರಿಶೀಲನೆ ವೇಳೆ ಬಹಳಷ್ಟು ಜನರು ರೂಲ್ಸ್ ಬ್ರೇಕ್ ಮಾಡಿ ಅಕ್ರಮ ಕಾನೂನು ಬಾಹಿರವಾಗಿ ಸರ್ಕಾರದ ಗಮನಕ್ಕೂ ಕೂಡ ಬಾರದೆ ಅನೇಕರು ಮೃತಪಟ್ಟಿದ್ದಾರೆ. ಅವರ ATMಗಳಿಗೂ ಕೂಡ ಹಣ ಜಮೆ ಆಗ್ತಾ ಇರುತ್ತೆ. ಅಂದರೆ ಅವ್ರ ಪತಿ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ, ನಿಮ್ಮ ಮನೆಯವರು ಯಾರೋ ಯೂಸ್ ಮಾಡ್ತಾ ಇರ್ತಾರೆ ATMನ, ಅವ್ರಿಗೆ ಪಾಸ್ವರ್ಡ್ ಕೂಡ ಗೊತ್ತಿರುತ್ತೆ, ಹೋಗಿ ಡ್ರಾ ಮಾಡ್ಕೊಳ್ತಾ ಇರ್ತಾರೆ. ಈ ಥರದೊಂದು ಪಟ್ಟಿಯನ್ನು ಈಗ ಪರಿಷ್ಕರಣೆ ಮಾಡಿ ಸರ್ಕಾರ ಒಂದು ಹೊಸ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ನೋಡಿ, ಯೋಜನೆಯಡಿ ನೋಂದಣಿಯಾಗಿದ್ದಂಥವ್ರು ಇಲ್ಲಿವರೆಗೂ ಕೂಡ 1.95 ಲಕ್ಷ ಮಹಿಳೆಯರು ಮೃತಪಟ್ಟಿದ್ದರೂ ಕೂಡ ಅವರ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇತ್ತು. ಸೊ ನಿಯಮಾವಳಿಗಳ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಮತ್ತು GST ಫೈಲ್ ಮಾಡ್ತಕ್ಕಂಥ ಕುಟುಂಬಗಳು ಕೂಡ ಈ ಯೋಜನೆಗೆ ಅರ್ಹರಲ್ಲ ಅನ್ನೋದಿತ್ತು. ಅದಾಗಿಯೂ ಕೂಡ 1.96 ಲಕ್ಷ ಅಂದರೆ 1,96,00,000ಕ್ಕೂ ಅಧಿಕ ಜನರು IT ಮತ್ತು GST ಪಾವತಿ ಮಾಡ್ತಕ್ಕಂಥವ್ರು, ಟ್ಯಾಕ್ಸ್ ಹಣ ಕಟ್ತಕ್ಕಂಥವ್ರು, ಅವರ ಕುಟುಂಬದ ಮಹಿಳೆಯರು ಕೂಡ ಈ ಹಣವನ್ನು ಪಡೀತಾ ಇದ್ರಂತೆ. 1,95,00,000 ಮಹಿಳೆಯರು ಮೃತಪಟ್ಟಿದ್ದರೂ ಕೂಡ ಹಣ ತೆಗೆದುಕೊಂಡಿದ್ದಾರೆ. ಇನ್ನು IT ಫೈಲ್ಸ್ನಲ್ಲಿ ಅವರ ಹೆಸರಿದ್ದರೂ ಕೂಡ 1,96,00,000ಕ್ಕೂ ಹೆಚ್ಚು ಮಹಿಳೆಯರು ಈ ಗೃಹಲಕ್ಷ್ಮಿ ಹಣವನ್ನು ಪಡೀತಾ ಇದ್ರಂತೆ. ಈಗ ಅವರೆಲ್ಲರೂ ಕೂಡ ಹೊರಗಿರ್ತಾರೆ, ಅವ್ರಿಗೆ ಯಾರಿಗೂ ಕೂಡ ಹಣ ಬರೋದಿಲ್ಲ. ಇನ್ನು ಯಾರೆಲ್ಲ ಆಧಾರ್ ಸೀಡಿಂಗ್ ಮಾಡಿಸಿಲ್ಲ ಅಂದರೆ ಆಧಾರ್ ಲಿಂಕ್ ಮಾಡಿಸಿಲ್ಲ, ಅವ್ರು 20,000ಕ್ಕೂ ಹೆಚ್ಚಿನ ಮಹಿಳೆಯರಿದ್ದಾರೆ. ಈ KYC ಮಾಡಿಸಿಲ್ವೋ ಅವರು ಒಂದು 10,000 ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನು ಮುಂದೆ ಹಣ ಸ್ಟಾಪ್ ಆಗುತ್ತೆ. ಹಾಗಾದರೆ ನೀವು ತಕ್ಷಣಕ್ಕೆ ಈಗ ಆರಂಭದಲ್ಲಿ ಏನು ಹೇಳಿದ್ನಲ್ವ, ಇನ್ನು ಮುಖಾಂತರ ನೀವೇನು ಮಾಡಬೇಕು ಅಂತ ಅದನ್ನು ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಡ್ತೀನಿ. ನೋಡಿ, ಕಳೆದ 4ರಿಂದ 5 ತಿಂಗಳಿಂದ ಮೃತಪಟ್ಟಿರ್ತಕ್ಕಂಥ 1.95 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮುಖಾಂತರವಾಗಿ ಹೋಗಿದೆ. ಹಾಗಾಗಿ ಅಂದರೆ ಈ ರೀತಿ ಮೃತರ ಖಾತೆಗೆ ಜಮೆ ಆಗ್ತಾ ಇದ್ದಂಥ ಹಣದಲ್ಲಿ 30% ಹಣವನ್ನು ಅವ್ರ ಕುಟುಂಬಸ್ಥರು, ಸಂಬಂಧಿಕರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ನೀವು ಮಾಡ್ಕೊಳ್ದೇ ಇದ್ದರೆ ಈಗ ಅದನ್ನು ಕೂಡ ರಿಫಂಡ್ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಹೇಳಿಬಿಟ್ಟಿದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ 1,31,00,000 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿಕೊಂಡಿರೋದು. ಈಗ ಪರಿಷ್ಕರಣೆ ಮಾಡಿ 4,30,000 ಮಹಿಳೆಯರನ್ನ, ಈ ಗೃಹಿಣಿಯರನ್ನ ಈಗ ಹೊರಗಿಡ್ತಾ ಇರೋದು. ಇದು ಒಂದು ಅಚ್ಚರಿಯಾದಂಥ ವಿಷಯ. ಒಟ್ಟಾರೆಯಾಗಿ ಈ ದಿಟ್ಟ ಪರಿಷ್ಕರಣಾ ಕ್ರಮ ಅರ್ಹರಿಗೆ ಮಾತ್ರ, ಬಡ ಮಹಿಳೆಯರಿಗೆ ಮಾತ್ರ ತಲುಪಲಿ ಅನ್ನೋದು ಒಂದು ಸರ್ಕಾರದ ಒಂದು ನಿರ್ಧಾರ. ಹಾಗಾದರೆ ಏನು ಮಾಡಬೇಕು ನೀವು ಅನ್ನೋದನ್ನು ಹೇಳ್ಬಿಡ್ತೀನಿ. ನೋಡಿ, ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಆಗಿರೋದ್ರಿಂದ ನೀವು ತಕ್ಷಣಕ್ಕೆ ಹೋಗಿ ಬೆಂಗಳೂರು 1, ಗ್ರಾಮ 1 ಸೇವಾ ಕೇಂದ್ರ ಅಂತ ಇರುತ್ತೆ, ಬಾಪೂಜಿ ಸೇವಾ ಕೇಂದ್ರಗಳು ಅಂತ ಇರುತ್ತೆ ಊರುಗಳಲ್ಲಿ.
ನಿಮ್ಮ ಪಟ್ಟಣಗಳಲ್ಲೆಲ್ಲ ಇರುತ್ತೆ. ಅಲ್ಲೋಗಿ ಬಯೋಮೆಟ್ರಿಕ್ ಪ್ರಕ್ರಿಯೆ ಏನಿದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದರೆ ಆಧಾರ್ ಕಡ್ಡಾಯ ಇರುತ್ತೆ ಬಯೋಮೆಟ್ರಿಕ್ ಮಾಡ್ಕೊಳ್ಳಿಕ್ಕೆ. ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ಮಹಿಳಾ ಇಲಾಖೆ ಕೊಟ್ಟಿರ್ತಕ್ಕಂಥ ID ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಸೇವಾ ಕೇಂದ್ರಗಳಿಗೆ ಹೋಗಿ ತಮ್ಮ ಹೆಬ್ಬಟ್ಟನ್ನು ಅಥವಾ ಐಯನ್ನು ಅಥವಾ ಫೇಸ್ ಸ್ಕ್ಯಾನನ್ನು ಮಾಡಿಸಿ, ನೀವು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ್ರೆ ಒಂದು RD ನಂಬರ್ ಅಂತ ಇರುತ್ತೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ. RD ನಂಬರ್ನ ತೆಗೆದುಕೊಂಡು ಹೋಗಿ ಸಂಪೂರ್ಣ ಫಾರಮ್ ಫಿಲಪ್ ಮಾಡಿ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ನಿಮಗೂ ಕೂಡ ಬರುತ್ತೆ ಫಲಾನುಭವಿಗಳಾಗಿದ್ದರೆ. ನೀವು ಸ್ವತಃ ಅರ್ಜಿ ಹಾಕ್ತೀರಾ ಹಾಗಾದರೆ ಅಂದರೆ ಯಾರು ಸಹಾಯ ಬೇಡ. ಸೇವಾ ಸಿಂಧು ಗ್ಯಾರಂಟಿ ಯೋಜನೆ ಒಂದು ಪೋರ್ಟಲ್ ಇದೆ ವೆಬ್ಸೈಟಲ್ಲಿ, ಅದಕ್ಕೆ ಲಾಗಿನ್ ಆಗಿ ಆ ಫಾರ್ಮನ್ನು ಫಿಲಪ್ ಮಾಡ್ಬೋದು. BPL APL ಮತ್ತು ಅಂತ್ಯೋದಯ ಕಾರ್ಡ್ ಇರಬೇಕಾಗತ್ತೆ ನಿಮಗೆ. ಅಂದರೆ ಆ ಕಾರ್ಡ್ನಲ್ಲಿ ನೀವು ಕುಟುಂಬದ ಯಜಮಾನಿ ಅಂತ ನಮೂದಾಗಿರಬೇಕು. ಯಜಮಾನಿ ಮಹಿಳೆಯ ಆಧಾರ್ ಕಾರ್ಡ್ ಮತ್ತು ಪತಿಯ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ನಿಮ್ಮ ಬ್ಯಾಂಕ್ನ ಪಾಸ್ಬುಕ್, ನಿಮ್ಮ ಅಕೌಂಟ್ ಇರುತ್ತಲ್ಲ ಬ್ಯಾಂಕ್ ಪಾಸ್ಬುಕ್ಕು, ಯಾರಿಗೆ ಅದು ಅಕೌಂಟ್ ಜಮೆ ಆಗುತ್ತಲ್ವ ಅದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ನಂಬರ್ ಲಿಂಕ್ ಆಗಿರಬೇಕು. ಮತ್ತು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರು ಕೂಡ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಯಾರಿಗೆಲ್ಲ ಬರೋದಿಲ್ಲ ಇನ್ನು ಮುಂದೆ ಅನ್ನೋದು ನಾನು ಆರಂಭದಲ್ಲಿ ಹೇಳಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಹೇಳ್ತೀನಿ. ಇನ್ಕಮ್ ಟ್ಯಾಕ್ಸ್ ವಿಚಾರವಾಗಿ ಡೌಟ್ಸ್ ಇರುತ್ತಲ್ಲ ಅಂಥವ್ರಿಗೆ, ಅಂದರೆ ನೀವು ಟ್ಯಾಕ್ಸ್ ಕಟ್ತಾಯಿದ್ರೆ ಅಥವಾ ನಿಮ್ಮ ಪತಿ ಟ್ಯಾಕ್ಸ್ ಕಟ್ತಾಯಿದ್ರೆ ಅವ್ರಿಗೆ ಬರೋದಿಲ್ಲ. ಸೊ GST IT ರಿಟರ್ನ್ಸ್ ಫೈಲ್ ಮಾಡಿರ್ತಾರೆ. ನೀವು ಒಂದು ಸರಿ ನಿಮ್ಮ ಯಜಮಾನರನ್ನು ಕೂಡ ಕೇಳಿಕೊಂಡ್ರೆ ಗೊತ್ತಾಗುತ್ತೆ. ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಹಣ ಬರದೇ ಇದ್ದರೆ ಮೊದಲು ನೀವು ಹೋಗಿ ಆಧಾರ್ ಸೀಡಿಂಗ್ ಮಾಡಿದಿರಾ, ಆಧಾರ್ ನಂಬರ್ ಲಿಂಕ್ ಆಗಿದೆಯಾ, KYC ಆಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನ್ಯಾಯಬೆಲೆ ಅಂಗಡಿ ಅಥವಾ ಗ್ರಾಮ ಒನ್ ಕೇಂದ್ರದಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ, ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅಥವಾ ನೀವು ನೇರವಾಗಿ ಹೋಗಿ ಮಾಹಿತಿ ಕಣಜ ಪೋರ್ಟಲ್ ಇದೆಯಲ್ಲ ಸೇವಾ ಸಿಂಧು ವೆಬ್ಸೈಟ್ಗೆ ಭೇಟಿ ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ತೋರಿಸುತ್ತೆ ಏನಾಗಿದೆ ಏನಿಲ್ಲ ಅಂತ, ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಾ ಇಲ್ಲ ಅಂತ. ನೀವು ಅದ್ರ ಮುಖಾಂತರವೂ ಕೂಡ ಪರಿಶೀಲನೆ ಮಾಡ್ಬೋದು. ಅಥವಾ 1902 ನಂಬರ್ಗೆ ಫೋನ್ ಮಾಡಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಏನು ಸ್ಟೇಟಸ್ ಇದೆ ಅಂತ. 1902. ಸ್ನೇಹಿತರೆ, ಒಟ್ಟಾರೆಯಾಗಿ ಇದೊಂದೇ ಮಾತ್ರವಲ್ಲ, ಬೇರೆ ಬೇರೆ ಸ್ಕೀಮ್ಗಳನ್ನು ಕೂಡ ಈಗ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಅದರಲ್ಲಿ ಗೃಹಜ್ಯೋತಿ ಯೋಜನೆ ಕೂಡ ಒಂದು. ಫಲಾನುಭವಿಗಳ ಮರುಪರಿಶೀಲನೆ ಮಾಡಲಾಗ್ತಾ ಇದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 4,30,000 ಜನ ಹೊರಗೆ ಉಳಿತಾ ಇದ್ದಾರಲ್ಲ, ಹಾಗೆ ನೀವು ಗೃಹಜ್ಯೋತಿಯನ್ನು ಕೂಡ ಫ್ರೀ ಎಲೆಕ್ಟ್ರಿಸಿಟಿ ಪಡೀತಾ ಇದ್ದರೆ ಇನ್ನು ಮುಂದೆ ಅವರ ಡೇಟಾಬೇಸನ್ನು ಕೂಡ ಚೆಕ್ ಮಾಡಲಾಗುತ್ತೆ. ತೆರಿಗೆ ಪಾವತಿದಾರರಿದ್ದರೆ, ವಾಣಿಜ್ಯ ಉದ್ದೇಶಗಳಿಗೆ ಬಳಸ್ತಾ ಇದ್ದರೆ ಅವ್ರನ್ನ ಪತ್ತೆ ಹಚ್ಚಿ ಉಚಿತ 200 ಯೂನಿಟ್ ಸೌಲಭ್ಯದಿಂದ ಅವ್ರನ್ನ ಕೈ ಬಿಡ್ತಕ್ಕಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಭಾಳಷ್ಟು ಯೋಜನೆಗಳು ಕೂಡ ಸರ್ಕಾರದಿಂದ ಆಗ್ತಾ ಇದೆ. ಇನ್ನು ಉಚಿತ ಬಸ್ ಯೋಜನೆ, ನಿಮಗೆ ಅಲ್ಲೂ ಕೂಡ ಹೋಗ್ತಾ ಇದ್ದಂಥವ್ರಿಗೂ ಕೂಡ ಇನ್ನು ಮುಂದೆ ಒಂದು ಕಾರ್ಡ್ ಕೊಡೋ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಾ ಇದೆ. ಅದು ಕೂಡ ಈಗ ಪರಿಷ್ಕರಣಾ ಹಂತದಲ್ಲಿದೆ. ಅವೆಲ್ಲವನ್ನು ಕೂಡ ಪರಿಷ್ಕರಣೆ ಮಾಡಿ ಒಟ್ಟಾರೆಯಾಗಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಏನೆಲ್ಲ ಹಣ ಪೋಲಾಗ್ತಾಯಿತ್ತೋ ಅದನ್ನೆಲ್ಲವನ್ನು ಕೂಡ ಸೇವ್ ಮಾಡ್ತಕ್ಕಂಥ ನಿರ್ಧಾರವನ್ನು ಸರ್ಕಾರ ಈಗ ಮಾಡಿದೆ. ಹಾಗಾಗಿ ಯಾರೆಲ್ಲರೂ ಕೂಡ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳಿದ್ದೀರಿ ಅಥವಾ ಆಗಬೇಕು ಅಂತ ಇದ್ದೀರಿ, ಈ ವಿಡಿಯೋದಲ್ಲಿರ್ತಕ್ಕಂಥ ಕೆಲವೊಂದು ರೂಲ್ಸ್ಗಳನ್ನು ಮತ್ತೊಮ್ಮೆ ನೀವು ಈ ವಿಡಿಯೋ ನೋಡೋದ್ರ ಮುಖಾಂತರವಾಗಾದರೂ ನೀವು ನೆಕ್ಸ್ಟ್ ಕ್ರಾಸ್ ಚೆಕ್ ಮಾಡಿಕೊಂಡು ಹೋಗಿ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.